ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ಅರ್ಧ ವಾರ್ಷಿಕ ಪರೀಕ್ಷೆ ಗಣಿತದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು 17ರವರೆಗೆ ಹಾಕಿದ್ದೆ, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಇದು ಒಂದು 3 ಅಂಕದವರೆಗಿದ್ದಾವೆ, ಚೆನ್ನಾಗಿ ನೋಡಿ. ಮತ್ತೆ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡ್ತೀನಿ. ಮೊದಲ ಪ್ರಶ್ನೆ, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಏನಾಗಿರ್ತದೆ ಅಂತ ಕೇಳಿದರು. ಸೊ ಪ್ರತಿ ಭಾಗಲಬ್ಧ ಸಂಖ್ಯೆ ಕೂಡ ಆಪ್ಷನ್ ಬಿ ವಾಸ್ತವ ಸಂಖ್ಯೆನೇ ಆಗಿರ್ತದೆ. ಎರಡನೇ ಪ್ರಶ್ನೆ, ಮಹತ್ತಮ ಘಾತ ಅಥವಾ ಡಿಗ್ರಿ 1 ಆಗಿರುವ ಬಹುಪದೋಕ್ತಿ ಯಾವುದು? ಸೊ ಮಹತ್ತಮ ಘಾತ ಡಿಗ್ರಿ 1 ರೇಖಾತ್ಮಕ ಬಹುಪದೋಕ್ತಿ, 2 ವರ್ಗ ಬಹುಪದೋಕ್ತಿ, 3 ಬಹುಪದೋಕ್ತಿ ಅಥವಾ ಘನ ಬಹುಪದೋಕ್ತಿ ಅಂತಲೇ ಹೇಳೋದು. ಇನ್ನು ಮೂರನೇ ಪ್ರಶ್ನೆ, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವಾಗಿರ್ತವೆ ಅಂತ ಕೇಳಿದರು. ಸೊ ಮೂಲ ಬಿಂದುವಿನ ನಿರ್ದೇಶಾಂಕಗಳು 0 0ನೇ ಆಗಿರ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 4, x - 2y = 4 ಸಮೀಕರಣದ ಪರಿಹಾರಗಳನ್ನು ಕಂಡುಹಿಡಿಯಬೇಕಿತ್ತು. ಸೊ x - 2y = 4 ಈ ಸಮೀಕರಣದ ಪರಿಹಾರಗಳೆಂದರೆ 4 0 ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಯೂಕ್ಲಿಡ್ನ ಪ್ರಸಿದ್ಧ ಗ್ರಂಥ ದಿ ಎಲಿಮೆಂಟ್ಸ್ನಲ್ಲಿರುವ ಅಧ್ಯಾಯಗಳ ಸಂಖ್ಯೆ ಎಷ್ಟು? ಸೊ ಯೂಕ್ಲಿಡ್ ಬರೆದಿರ್ತಕ್ಕಂಥ ಪ್ರಸಿದ್ಧ ಗ್ರಂಥ ಯಾವುದಪ್ಪ ಅಂದ್ರೆ ದಿ ಎಲಿಮೆಂಟ್ಸ್. ಅಲ್ಲಿರ್ತಕ್ಕಂಥ ಅಧ್ಯಾಯಗಳ ಸಂಖ್ಯೆ 13. ಇನ್ನು ಮುಂದಿನ ಪ್ರಶ್ನೆ, ಒಂದು ಕೋನವು ಇನ್ನೊಂದು ಕೋನದ ಅರ್ಧವಾಗಿರುವ ಪೂರಕ ಕೋನಗಳ ಜೋಡಿ ಯಾವುದಾಗಿರ್ತದೆ ಅಂತ ಕೇಳಿದರು. ಒಂದು ಕೋನ ಇನ್ನೊಂದು ಕೋನದ ಅರ್ಧವಾಗಿರುವ ಪೂರಕ ಕೋನಗಳ ಜೋಡಿ 60 ಮತ್ತು 30 ಡಿಗ್ರಿ ಅನ್ನೋದು ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಒಂದು ಪೂರ್ಣ ಕೋನದಲ್ಲಿ ಇರುವ ಲಂಬಕೋನಗಳ ಸಂಖ್ಯೆ ಎಷ್ಟು? ಸೊ ಒಂದು ಪೂರ್ಣ ಕೋನದಲ್ಲಿ ಅಂದರೆ 360 ಡಿಗ್ರಿ, ಅದರಲ್ಲಿ ಲಂಬಕೋನಗಳು 90 ಡಿಗ್ರಿದು ಎಷ್ಟಾಯಿತು? 4 ಆಯಿತು. ಸೊ ಆಪ್ಷನ್ ಡಿ 4 ಅನ್ನೋದು ಸರಿಯಾದ ಉತ್ತರ. ಇನ್ನು 9x² + 4x - 6 ಈ ಬಹುಪದೋಕ್ತಿಯಲ್ಲಿ x² ಸಹಗುಣಕ ಯಾವುದು ಅಂತ ಕೇಳಿದರು. ಸಹಗುಣಕ ಅಂದರೆ ಅದ್ರ ಜೊತೆ ಇರ್ತಕ್ಕಂಥ ಒಂದು ಸಂಖ್ಯೆ. ಸೊ x² ಹಿಂದೆ 9 ಅದ. ಸೊ 9 ಅನ್ನೋದು ಸಹಗುಣಕ. ಸೊ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 9, ಅಭಾಗಲಬ್ಧ ಸಂಖ್ಯೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಸೊ √3π ಅಂತಕ್ಕಂಥದ್ದೇ ಒಂದು ಅಭಾಗಲಬ್ಧ ಸಂಖ್ಯೆ ಆಗದ. ಪ್ರಶ್ನೆ 10, ದ್ವಿಪದೋಕ್ತಿಗಳು ಎಂದರೇನು? ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರು. ಸೊ 2 ಪದಗಳನ್ನು ಹೊಂದಿರುವ ಬೀಜೋಕ್ತಿಗಳನ್ನೇ ನಾವು ದ್ವಿಪದ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ದ್ವಿಪದೋಕ್ತಿಗಳಂತ ಕರಿತೀವಿ. x² - 9x ಅನ್ನೋದು ಒಂದು ದ್ವಿಪದೋಕ್ತಿ. ಮುಂದಿನ ಪ್ರಶ್ನೆ, x ಅಕ್ಷ ಮತ್ತು y ಅಕ್ಷ ಎರಡರ ಮೇಲೂ ಇರುವ ಬಿಂದುವಿನ ನಿರ್ದೇಶಾಂಕಗಳು ಯಾವುವು? ಸೊ x ಅಕ್ಷ ಮತ್ತು y ಅಕ್ಷ ಎರಡರ ಮೇಲೆ ಇರ್ತಕ್ಕಂಥ ನಿರ್ದೇಶಾಂಕಗಳು 0 0 ಅನ್ನೋದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, x + 1/y = 8 ಈ ಸಮೀಕರಣ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವಾಗಿದೆ ಅಂತ ಕೇಳಿದರು. ಅದು ಇಲ್ಲ ಅನ್ನೋದನ್ನು ಬರೀರಿ. ಇನ್ನು ರೇಖಾಕಿರಣದ ಅರ್ಥ ಕೇಳಿದ್ದಾರೆ. ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಅನಂತದವರೆಗೆ ಒಂದು ದಿಕ್ಕಿನಲ್ಲಿ ವಿಸ್ತರಿಸುವ ರೇಖೆಯ ಒಂದು ಭಾಗವನ್ನು ನಾವು ರೇಖಾಕಿರಣ ಅಂತಲೇ ಹೇಳೋದು. 14ನೇ ಪ್ರಶ್ನೆ, ವಿಶಾಲ ಕೋನವನ್ನು ವ್ಯಾಖ್ಯಾನಿಸಿ. 90 ಡಿಗ್ರಿಯಿಂದ 180 ಡಿಗ್ರಿ ನಡುವಿನ ಕೋನವೇ ವಿಶಾಲ ಕೋನ ಆಗಿರ್ತದೆ. 15ನೇ ಪ್ರಶ್ನೆ, ಚಿತ್ರದಲ್ಲಿ ಕೋನ ABC 142 ಡಿಗ್ರಿ ಆದ. ಸರಳಾಧಿಕ ಕೋನ ABC ಯ ಅಳತೆಯನ್ನು ಕಂಡುಹಿಡಿಯಬೇಕು. ಹಾಗಾದರೆ ಸರಳಾಧಿಕ ಅಂದರೆ 360 ಡಿಗ್ರಿ ಇರ್ತದೆ. ಸೊ 360ಯಲ್ಲಿ 142 ಡಿಗ್ರಿ ಕಳಿಬೇಕು. ಸೊ 360 ಡಿಗ್ರಿಯಲ್ಲಿ 142 ಕಳೆದ್ರೆ 218 ಅನ್ನೋದು ಕೋನ ABC ಯ ಅಳತೆ ಆಗಿರುತ್ತೆ. ಇನ್ನು m + n ಮತ್ತು m - n ಇವುಗಳ ಗುಣಲಬ್ಧವನ್ನು ಬರೀರಿ ಅಂತ ಕೇಳಿದರು. ಇಲ್ಲಿ m + n m - 1 ಇದನ್ನು ಹೇಗೆ ಬರಿಬೋದು? m2 - n2 ಅಂತ ಬರೆದ್ರೆ ಇದರ ಉತ್ತರ ಕರೆಕ್ಟ್ ಆಗ್ತದೆ. 17ನೇ ಪ್ರಶ್ನೆ, 1 ಮತ್ತು 2ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಸೊ ಏನು ಮಾಡೋದು? 1ಅನ್ನು 5/5 ಮತ್ತು 2ಅನ್ನು 5/5ರಿಂದ ಗುಣಿಸಿ ಭಾಗಿಸಬೇಕು. ಸೊ ಇಲ್ಲಿ ಹೇಗೆ ಮಾಡಬೇಕಂದ್ರೆ 1 = 1 × 5/5 = 5/5 ಬರ್ತದೆ. ಅದೇ ಥರ 2 = 2 × 5 × 5 10/5 ಬರ್ತದೆ. ಆವಾಗ 5/5 ಮತ್ತು 10/5 ನಡುವಿನ ಸಂಖ್ಯೆಗಳನ್ನು ತೆಗೆದುಕೊಂಡಾಗ 6/5, 7/5, 8/5, 9/5 ಅಂತಕ್ಕಂಥದ್ದು 4 ಭಾಗಲಬ್ಧ ಸಂಖ್ಯೆಗಳು ನಮಗೆ ಸಿಗ್ತವೆ. ಇನ್ನು x + 2ಅನ್ನು x³ + 3x² + 5x + 6ನ ಅಪವರ್ತನವಾಗಿದೆ ಪರೀಕ್ಷಿಸಿ ಅಂತ ಕೇಳಿದರು. ಇದು ಕೂಡ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಲೆಕ್ಕದ. ಸೊ ಒಟ್ಟಾರೆ ಇದ್ರದ್ದು ಉತ್ತರ ಎಷ್ಟು ಬರಬೇಕು? 0 ಬರ್ತದೆ. ಸೊ x + 2 ಎಂಬುದು x³ + 3x² + 5x + 6ನ ಅಪವರ್ತನವಾಗಿದೆ ಅಂತ ಬರೀಬೇಕು. ಇನ್ನು ಬಿಂದುವಿನ ನಿರ್ದೇಶಾಂಕ ಬರೆಯೋಕ್ಕೆ ಕೇಳಿದರು. x ನಿರ್ದೇಶಾಂಕ 5 ಆಗಿರುವ x ಅಕ್ಷದ ಮೇಲಿರುವ ಬಿಂದುಗಳು 5 0, y ನಿರ್ದೇಶಾಂಕ -2 ಆಗಿರುವ y ಅಕ್ಷದ ಮೇಲಿರುವ ಬಿಂದು 0 - 2 ಅಂತಲೇ ಬರ್ತದೆ.
ಇನ್ನು 5x ಪ್ಲಸ್ 2y ಇಸ್ ಈಕ್ವಲ್ ಟು 2 ಅನ್ನು ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿ ಬರೀಬೇಕು. ಎ ಬಿ ಸಿಯ ಬೆಲೆಯನ್ನು ಕಂಡುಹಿಡಬೇಕು. ಅವಾಗ ಏನೂ ಇಲ್ಲ, ವೆರಿ ಈಸಿ. 5x ಪ್ಲಸ್ 2y ಪ್ಲಸ್ ಮೈನಸ್ ಇಂಟು 2 ಇಸ್ ಈಕ್ವಲ್ ಟು 0 ಬರಿತೀರಿ. ಎ ಬೆಲೆ 5 ಆಗಿರ್ತದೆ, ಬಿ ಬೆಲೆ 2 ಆಗಿರ್ತದೆ, ಸಿ ಬೆಲೆ ಮೈನಸ್ 2 ಆಗಿರ್ತದೆ. ಅವಾಗ 5 ಪ್ಲಸ್ 2 ಮೈನಸ್ 2 ಮಾಡಿದಾಗ ಸೊ ಟೋಟಲಿ 5 ಅನ್ನೋದೇ ಉತ್ತರ ಬರ್ತದೆ. ಇನ್ನು ವ್ಯಾಖ್ಯೆ ಬರಿಬೇಕು. ಸೊ ಏನು ಕೇಳಿದ್ದಾರೆ? ಸರಳ ರೇಖಾಗತ ಬಿಂದುಗಳು ಮತ್ತು ಸರಳ ರೇಖಾಗತವಲ್ಲದ ಬಿಂದುಗಳು. ಸೊ ಸರಳ ರೇಖಾಗತ ಬಿಂದುಗಳಂದರೆ ಒಂದೇ ಸರಳ ರೇಖೆಯ ಮೇಲಿರುವ ಬಿಂದುಗಳೇ ಸರಳ ರೇಖಾಗತ ಬಿಂದುಗಳು. ಇನ್ನು ಸರಳ ರೇಖಾಗತವಲ್ಲದ ಬಿಂದುಗಳಂದರೆ ಒಂದೇ ಸರಳ ರೇಖೆಯ ಮೇಲೆ ಇರದ ಬಿಂದುಗಳನ್ನೇ ಸರಳ ರೇಖಾಗತವಲ್ಲದ ಬಿಂದು ಅಂತಲೇ ಹೇಳೋದು. ಇನ್ನು ಚಿತ್ರದಲ್ಲಿ ಕೋನ ಪಿ ಕ್ಯೂ ಆರ್ ಇಸ್ಕೊಲ್ ಟು ಕೋನ ಪಿ ಆರ್ ಕ್ಯೂ, ಆದರೆ ಕೋನ ಪಿ ಕ್ಯೂ ಎಸ್ ಇಸ್ಕೊಲ್ ಟು ಕೋನ ಪಿ ಆರ್ ಟಿ ಅಂತ ಸಾಧಿಸಬೇಕು. ಸೊ ಅವಾಗ ಎಸ್ ಟಿ ಒಂದು ಸರಳ ರೇಖೆ ಅಂತ ಬರೀಬೇಕು. ಸೊ ಟೋಟಲಿ ಇದನ್ನು ಏನು ಮಾಡಬೇಕು? ಸಾಧಿಸ್ತಕ್ಕಂಥದ್ದನ್ನು ಪ್ರಾಕ್ಟೀಸ್ ಮಾಡಿರಿ. ಇನ್ನು ವಯಸ್ಸು ಆಕೃತಿ ಕೊಟ್ಟಿದ್ದಾರೆ. ಆ ಆಕೃತಿಯಲ್ಲಿ ಏನು ಮಾಡಿದ್ದಾರೆ? ಎಲ್ಲ ಕೋನಗಳ ಅಳತೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ. ಸೊ ಏನಾಗಬೇಕು? ಕೋನ ಪಿ ಒ ಆರ್ದು 75 ಡಿಗ್ರಿ ಬರಬೇಕು, ಕೋನ ಆರ್ ಒ ಕ್ಯೂದು 105 ಡಿಗ್ರಿ ಬರಬೇಕು, ಕೋನ ಪಿ ಒ ಎಸ್ದು 105 ಡಿಗ್ರಿ, ಮತ್ತು ಕೋನ ಎಸ್ ಒ ಕ್ಯೂ ಇಸ್ಕೊಲ್ ಟು ಕೋನ ಪಿ ಒ ಆರ್ 75 ಡಿಗ್ರಿ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಡಿಗ್ರಿ 35 ಆಗಿರುವ ಬಹುಪದೋಕ್ತಿ ಮತ್ತು ಡಿಗ್ರಿ 100 ಆಗಿರುವ ಏಕಪದೋಕ್ತಿಗೆ ಒಂದು ಉದಾಹರಣೆಗಳನ್ನು ಕೊಡಲಿಕ್ಕೆ ಕೇಳಿದರು. ಸೊ ಡಿಗ್ರಿ 35 ಅಂದರೆ ಘಾತ 35 ಬರಬೇಕು. ಸೊ 6x⁵35 ಮೈನಸ್ 50x ಆಯಿತು. ಡಿಗ್ರಿ 100 ಆಗಿರೋದಂದ್ರೆ 25x ಘಾತ 100 ಅಂತ ಬರೆದ್ರೆ ರೈಟ್ ಆನ್ಸರ್ ಆಗ್ತದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. 3 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ಸೊ ನೋಡಿ, 9ರ ಘಾತ 3 ಭಾಗಿಸು 2, 125ರ ಘಾತ 2 ಭಾಗಿಸು 3, 16ರ ಘಾತ 3 ಭಾಗಿಸು 4. ಸೊ ಬೆಲೆಯನ್ನು ಕಂಡುಹಿಡಿದಾಗ 9ರ ಘಾತ 3 ಭಾಗಿಸು 2 ಅಂದಾಗ ಅದು 27 ಅಂತ ಉತ್ತರ ಬರಬೇಕು. 125ರ ಘಾತ 2 ಭಾಗಿಸು 3 ಅಂದಾಗ ಅದು ಕೂಡ 125 ಡಿಗ್ರಿ ಉತ್ತರ ಬರಬೇಕು. 16ರ ಘಾತ 3/4 ಅಂದಾಗ 8 ಅಂತಕ್ಕಂಥದ್ದು ಉತ್ತರ ಬರ್ತದೆ. ಸ್ವಲ್ಪ ಚೆನ್ನಾಗಿ ಅದನ್ನು ನೋಡ್ಕೊಡ್ರಿ. ಇನ್ನು ಛೇದ ಅಕರ್ಣಿ ಗಳಿಸಿ ಸುಲಭ ರೂಪಕ್ಕೆ ತನ್ನಿ ಅಂತ ಕೇಳಿದರೆ 1/7 + 3√2 ಅಂತ ಇದೆ. ಸೊ ಆವಾಗ ಸಿಂಪಲಾಗಿ ನೀವೇನು ಮಾಡ್ಬೋದು? ಆ ಥರದ ಅಕರ್ಣಿ ಗಳಿಸಿದಾಗ ಸೊ ಬೆಲೆ ಎಷ್ಟು ಬರಬೇಕು? 7 - 3√2 = 2 -/31 ಅಂತ ಬರಬೇಕು. ಇನ್ನು ನೆಕ್ಸ್ಟ್ x + y + z = 0 ಆದಾಗ x³ + y³ + z³ = 3xyz ಅಂತಲೇ ಸಾಧಿಸಿ. ಅವಾಗ ಬರೀರಿ x + y + z = 0, x + y = z. ಸೊ ಎರಡೂ ಕಡೆ ಘನ ಮಾಡಬೇಕು. ಸೊ ಘನ ಮಾಡಿದಾಗ ಲಾಸ್ಟಿಗೆ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಟ್ಯಾಲಿ ಆಗ್ತದೆ. ಇಷ್ಟನ್ನೇ ನೀವು ಬರಿಬೋದು. ಇನ್ನು ನಿತ್ಯ ಸಮೀಕರಣ ಉಪಯೋಗಿಸಿ ಅಪವರ್ತನೆ ಮಾಡಲಿಕ್ಕೆ ಕೇಳಿದರು. ಸೊ ವೆರಿ ಈಸಿ ಅದ. 8x³ + 27y³ + 36x²y + 54 + y² ಅಂತ ಇದೆ. ಸೊ ಟೋಟಲಿ ಲಾಸ್ಟ್ ಹತ್ರ ಉತ್ತರ ಎಷ್ಟು ಬರಬೇಕು? x + y⁵3 ಅನ್ನೋದು ಉತ್ತರವನ್ನು ಬರೆದ್ರೆ ಸಾಕು. ಇಷ್ಟಿತ್ತು. 28 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸಾಲ್ವ್ ಮಾಡ್ತೀನಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.